ಬನ್ನಿ ಒಂದು ಸೀರೆ ಕೊಡಿ ಅಣ್ಣ, ಸೀರೆ ಕೊಡಿ. ಮಾವ ಮಾವ ಅಂತ ಹೇಳ್ಕೊಡು, ಮುಂದಕ್ಕೆ ಬೆರಗ್ತಾಳೆ. ಈಗ ಹೆಣ್ಣು ಸಿಗ್ತಾ ಇಲ್ಲ. ಅವನ್ಲೇ ಮಾವ ಮನೆಯಾಳ ಒಳಗಡಿಕೆ ಈ ಮಾವಂಗೆ ಹೇಳ್ಕೊಡು. ನನ್ನ ಗಂಡು ಮಕ್ಕಳವೇ, ಎರಡು ಕೈ ಬಿಟ್ಟು ಮಕ್ಕಳೇ ಹಂಗೆ ಜನ ಮಾಡಿ. ಈ ಕಡೆ ಬನ್ನಿ ಅಮ್ಮ, ನೀವು ದಯವಿಟ್ಟು ಈ ಕಡೆ ಬನ್ನಿ. ನೀವು ಏನು ಗೊತ್ತಾ, ನೀವು ಸ್ವಲ್ಪ ಹೊತ್ತಿಲ್ಲಿ ಇರಿ. ನಿಮ್ಮ ಊರು ಏನು ನಿಮ್ಮ ಹುಷಾರಾಯ್ತಾ? 2 ತಿಂಗಳು ಫುಲ್ ಅಡ್ಡಾಡಿಬಿಡುತ್ತೆ. ಅಲ್ಲಿ ಹೋಗ್ಕೊಂಡು ಅವ್ರು ಏನು ಮಾಡಿಬಿಟ್ಟಾರಿ, ತಾಯ್ತಾ ನಮ್ಮ ದೇವ್ರಿಗೆ ನಡ್ಯಾಲಕ್ಕೆ ಅವರು ತಾವೇ ದೇವ್ರನ್ನ ಹೊರಗೆ ಹೋಗ್ಬಿಟ್ಟಾರೆ. ಮತ್ತೆ ಏನು ಹೊರಗೆ ಹೋದಾರಂದ್ರೆ ಅವತ್ತಿನ ಮಕ್ಕಳು ಹಂಗೆ. ಮತ್ತೆ ಅವ್ರ ತಕ ಹೋಗು, ನಾವು ಫ್ರೀಯಾಗಿ ಮಾಡಿ ನಿಮ್ಗೆ ಗೊತ್ತಾಗಲ್ಲ. ಇಲ್ಲೇ ಇದ್ರೆ ಮತ್ತೆ ಅದು ಬಿಚ್ಚಾಕ್ರೆ ನೋಡಿ, ಅಂದಾತ್ರ ನಾವೀಗ ಫ್ರೀಯಾಗಿ ಮಾಡಿ ವಿಚಾರ ಮಾಡಿ ಅಂತರ ಕಳಿಸಿರ್ತೀವಿ. ನೀವು ದೊಡ್ಡ ಜಾಸ್ತಿಗೆ ತಲೆ ಕೆಟ್ಟು ಯಾವನ ಮಾಟ ಮಾಡ್ತಾನೆ ಅಂತ ಹೋಗಿ ಅಂತರ ಬಿಚ್ಚಾಕರೆ. 2 ತಿಂಗಳು ಓಡಾಡಿದ್ದೀನಿ, ಅಂತರ ಬಿಚ್ಕೊಂಡು ಇದ್ದಾಳಂತೆ. ಈಗ ಅದೇ ಮುಂಚಿನ ಹೋಗಿ ಎಲ್ಲಿ ಬರ್ಬೇಕಲ್ಲ, ಎಲ್ಲಿಗೆ ಹೋಗ್ಬೇಕ? ನೀವು ಯಾವ ನಿಮಗೆ ಕಿವಿ ಹೋಗಿ ಅಲ್ಲೇ ಹೋಗ್ರಿ. ನಿಮಗೆಲ್ಲ ನಿಯತ್ತೆ ಕೆಲಸ ಮಾಡೋ ಸ್ವಾಮಿ ಜರಾಗಲ್ಲ ನಿಯತ್. ಈಗ ನೋಡೋ ಒಂದು ಕಟ್ಲೆ ಕಟ್ಟಂಗಿಲ್ಲ, ಅಂತರ ಕಟ್ಟಂಗಿಲ್ಲ, ಫೋಟೋ ಕಟ್ಟಂಗಿಲ್ಲ. ನೀವು ನಿನಗೆಲ್ಲ ಬಾವು, ನೀವು ಪೊಲೀಸ್ಗೆಲ್ಲ ಆಗಲೇ ಬೈದೆ ನಿಮಗೆ. ಈಗ ಬೇರೆಯವರಿಗೆ ನೋಡಿ ಈ ತರ ಫ್ರೀಯಾಗಿ ಮಾಡ್ಕೊಳ್ತೀರಿ. ಏನಾಗ್ಬಿಡುತ್ತೆ, ಅಂತರ ಬಿಚ್ಚೆಸೋದು, ಮಗು ಬಿಚ್ಚೆಸೋದು, ಪ್ರೆಗ್ನೆಂಟ್ ಆದವ್ರು ಪ್ರೆಗ್ನೆಂಟ್ ಹತ್ರ ನಮ್ಗೆ ಅಚ್ಚಿಗೆರದ ಒಂದು ವಿಡಿಯೋ ಹಾಕಿದ್ದು ನೋಡು. 18 ವರ್ಷಕ್ಕೆ ಮಗು ಆಗುತ್ತೆ ಅಂತರ ಹಾಕಿಸಿದ್ದೆ. ಬ್ಯೂಟಿ ಹೋಗಿ ಬ್ಯೂಟಿ ಪಾರ್ಲರ್ ಹಾಳಾಗುತ್ತೆ ಅಂತೇಳಿ ಫ್ರೆಂಡ್ಸ್ ಬಿಚ್ಚಾಕಿರೋದು ಅಂತರ ಬಿಚ್ಚ ಮಗುನೇ ಕಳ್ಕೊಂಡಳೆ. ಅವೆಲ್ಲ ಲೈವ್ ಎಲ್ಲ ಹಾಕೋದು ಸುಮ್ಮನೆ ಆಗ್ತೀವ. ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಓಯ್ ಮೊನ್ನೆ ಅವನ ಬಂದು ಕತ್ತೊಡಿತಾನೆ, ಪಾಠ ಏನು ನೋಡಲ್ಲ ಅಲ್ಲೇ. ಬಿತ್ತದಕ್ಕೆ ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಮತ್ತೆ ಆಗ್ಲಿ ಬಿಡು, ಅನ್ಭವಿಸೋರಿ. 50 ಸಾವಿರ ಕೊಡು, ಹಾಕ್ತೀನಿ. ಫ್ರೀಯಾಗಿ ಅಂತರ ಕಟ್ಟಿದ್ರೆ ಅನ್ಸುತ್ತೆ ಅಲ್ಲಂತಮ್ಮ. ನಾವು ಬಿಗ್ಗೆ ಅಂತರ ಮಾಡಿ ಪಂಚರೋಲ್ ಬೆಳಗಾವಿ ತಂದು ತುಂಬಿ ಮಾಡಿದ್ರೆ ಓಡಾಡಲ್ಲ ಮಾಡೀನಿ. ಮತ್ತೆ ಅವನ ಹೋಗಿ ಸರ್ಕಾರಕ್ಕೆ ಕಿತ್ತಾಕೆ ನಾವು ಈಗ ಎಷ್ಟು ಕೊಟ್ಟು ಅವನಿಗೆ ಒಳ್ಳೆ ಕೆಲಸ. ನೋಡಿ, ಇದೇ ಭೂಮಿ ತಾಯಿ ಗಂಗಮ್ಮಮ್ಮ ಎಲ್ಲರಿಗೂ ಬೇಕು. ದಡ್ರಂಗ ಅಂತಾಗೆ ತಪ್ಪ ಅಡ್ಬಿದ್ದೋಗು, ಮತ್ತೆ ತಪ್ಪು ಮಾಡಬೇಡ. ಹಿಂಗ ಹಂಗಲ್ವೋ, ಬ್ಯೂಟಿ ಹಾಳಾಗುತ್ತೆ ಅಂತ ಬಿಸಾಕೋದು ಅಂತರ ಯಾವಲ್ಲ ಇವನು. ಫ್ರೀಯಾಗಿ ಹುಷಾರು ಮಾಡ್ರಿ. ಹಿಂಗೆ ಆಡ್ತಕ್ಕಲ್ಲ. ನಿನ್ನೆ ಬರ್ತೀನಿ ಅಂದ್ ಕೂಡ 5 ಸಾವಿರ ಕೊಡು, ಸರಿ ಮಾಡ್ತೀನಿ. ಈಗ ಟಿವಿ ಆನ್ ಮಾಡ್ಕೆ, ಬೇಕೋ ಸಮಾಜ ಬರ್ತಾರೆ. ನಂಬರ್ ತಗ ಯಾರವಳ ಡೈವರ್ಟ್ ಕೊಡ್ಲ ಅವಳಿಗೆ. ಮತ್ತೆ ಹೇಳಿ ಸಾಕಾಗಿ ಒಂದ್ಸರಿ ತಾಯ್ತಾ ಊಟ ತಕ್ಕಾದ್ರೆ 3 ಸರಿ ಜೀವ ಬಂದ್ರೆ ಮಗುವಿಗೆ 2 ವರ್ಷ ಕಂಪ್ಲೀಟ್ ಆಗಿತ್ತು. ಈ ಥರ ಅವಳು ಕತ್ತು ಎತ್ತಾ ಇರಲಿಲ್ಲ, ಜನರ ಮುಖನೂ ನೋಡ್ತಿರ್ಲಿಲ್ಲ. ಇವಾಗ ನಾವು ಅಮ್ಮ ಅಪ್ಪ ಆಗಿದ್ದು ನಮ್ಮ ಮುಖನೇ ಅವಳು ನೋಡಿದ್ನ ನಾವು ಅಷ್ಟು ನೋಡೇ ಇಲ್ಲ. ಆವಾಗ ನಾವು ನಮಗೆ ಅಲ್ಲಿ ನಮ್ಮನೆ ತಕ್ಕ ಹೇಳಿದ್ರು, ಈ ಥರ ದುರ್ಗಸ್ಥಳಕ್ಕೆ ಹೋಗೋಣ ಅಂತ. ನಮಗೆ ರೂಟ್ ಗೊತ್ತಿರಲಿಲ್ಲ ಅಂತೇಳಿ ಅವರೇ ಕರ್ಕೊಂಡು ಬಂದರು. ಅವ್ರು ನಿಮಗೆ ಪರಿಚಯ ಅಂತ ಹೇಳಿದ್ರು, ಕರ್ಕೊಂಡು ಬಂದು ನಾವು ನಿಮ್ಮ ಜೊತೆ ಹೇಳ್ಕೊಂಡಾಗ ನೀವು ಕೈ ಮೇಲೆ ಅಂಗಾತ ಮಲ್ಕೊಂಡ್ಬಿಟ್ಟು ಅವಳು ಕತ್ತು ಒಂದು ಸ್ವಲ್ಪ ಹಿಂಗೆ ಎತ್ಬಿಟ್ಟು, ಇವತ್ತು ಹೋಗವ ತಂಗಿ, ಇನ್ನು ಮುಂದೆ ನಿನ್ನ ಮಗಳು ಯಾವತ್ತೂ ಕತ್ತು ತಗ್ಸಲ್ಲ, ಕತ್ತೆತ್ತಿ ಇದು ಮಾಡಿ ನಡೆಯೋ ಥರ ಓಡಾಡ್ತಾಳೆ ಅಂತಂದ್ರಿ. ಅವತ್ತಿಂದ ಇಲ್ಲಿಂದ ಮನೆಗೆ ಹೋದ್ವಿ ಅಷ್ಟೇ. ಅವಾಗದಿಂದ ಅವಳು ಕತ್ತೆತ್ತಿ ನೋಡೋಕ್ಕೆ ಇದು ಮಾಡಿದ್ಲು, ನಮ್ಗೆ ಇದು ಮಾಡಿದ್ಲು. ಮತ್ತು ಅವಳು ಪ್ರತಿಕ್ರಿಯೆ ನೀಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಏನೇ ಹೇಳಿದ್ರು ಒಂದು ಸ್ವಲ್ಪನೇ ಫಸ್ಟ್ಗಳಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಇವಾಗ ರೆಸ್ಪಾನ್ಸ್ ಮಾಡೋಕ್ಕೇ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾವು ಮಿಡಲ್ ಬಂದು ಹೋಗೋಕ್ಕೆ ಅಮ್ಮನ್ನ ಬೇಡ್ಕೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ನಾವು ಹೇಳಿದ್ನೆಲ್ಲ ಅರ್ಥ ಮಾಡ್ಕೊತಾಳೆ. ಇವಾಗ ಅಮ್ಮ ಅಪ್ಪ ನಾವು ಹೇಳ್ಕೊಟ್ಟು ರಿಟರ್ನ್ ಹೇಳೋದು ಆ ಥರ ಎಲ್ಲ ಮಾಡ್ತಿದ್ದಾಳೆ. ಹಾಗಾಗಿ ನಮಗೆ ಖುಷಿ ಇದೆ. ಯಾವ ತಂಗಿ? ಹಾಸನ ಅಣ್ಣ ತಂಗಿ. ನಾನೇನೋ ಮಾಡಿಲ್ಲ, ಸುಮ್ಮನೆ ಅವ್ರು ಏನು ಮನಸ್ಸಿಗೆ ಕೈ ಮಾತ್ರ ನಂದು, ಮಿಕ್ಕಿದ್ದಲ್ಲ ಅವ್ರದ್ದು. ನಾನು ಲಾಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದೆ ಅಣ್ಣ. ಬಂದಾಗ ನಾನು ನಿಮಗೆ ಹೇಳ್ಬಿಟ್ಟು ಈ ಲಂಗನ ಅವಳಿಗೆ ಲಂಗ ಹೊಲ್ಸು ಇದೆ ಪಾಪನ. ನೀವು ನಾನಾ ಇದು ಮಾಡಿದ್ರಿ ಅಣ್ಣ. ತಂಗಿ ಅದು ಫೀಸ್ ಕೊಡು. ಅಣ್ಣ ಅಂದಲ್ಲ, ಅಲ್ಲೇ ಫೀಸ್ ಸಮಯ ಆಯ್ತು. ತಂಗಿ ಕೂಡ ಅಣ್ಣ ಫೀಸ್ ಕೇಳಬಾರ್ದು. ತಂಗಿ ಖುಷಿಗಿದೆಯಾ? ಹಾಗಾಗಿ ಇವಾಗ ಡ್ಯೂಟಿಲಿದೆ ಅಣ್ಣ. ನನ್ನ ಫ್ರೆಂಡ್ ಹೇಳಿದ್ರು, ನಾನು ಆರೋಗ್ಯ ಇಲಾಖೆನ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ. ಒಳ್ಳೆ ಕೆಲಸ. ಇದು ನಿಮ್ಮ ಮಗಳಿಗೆ ಸೀರೆ ಹೊಲ್ಸು. ಇನ್ನೊಂದು ಸರಿ ಬಂದಾಗ ಮಗು ಪರಿಚಯ ಮಾಡಿಕೊಡು. ಆಗ ನಿನಗೊಂದು ತಂಗಿನ ಸೀರೆ ಕೊಡ್ತೀನಿ, ವರ್ಣಸ್ತಿ ಕೇಳ್ಬೋದು. ಅಮ್ಮ ಏನಾಯ್ತು ಇದು? ಮಾತು ಬಂತು, ಮಾತು ಬರ್ತಿರ್ಲಿಲ್ಲ. ಇಲ್ಲಿ ಬಂದರೆ ಇಲ್ಲಿ ಬಂದಾದ್ಮೇಲೆ ಮಾತೆಲ್ಲ ನೋಡಿದ್ರೆ ಮಾತಾಡ. ಫೀಸ್ ಎಷ್ಟು ಕೊಟ್ಟೆ ನೋಡಿ? ಎಲ್ಲ ಅಂದಾದ್ರೆ ಯಾರು ಬ್ಯಾಡ್ ಮೆಸೇಜ್ ಮಾಡ್ಯಾರ, ಬರ್ರಿ ನಿಮ್ಮ ಕಡೆ ಕೆಲಸ ಮಾಡ್ತೀನಿ ನೋಡಿ ಅಂತಂತ. ಇದು ಖುಷಿ ಆಗೋದು ಈ ಇಂಥರ 4 ಜನ ಹುಷಾರಾದಾಗ ಚಲೋ ವರ್ಣಸ್ತಿ ಅಮ್ಮ ಹೋಗಿದೆಯಾ? ಪ್ರಯತ್ನಕ್ಕೆ ಅಂತರ ಹಾಕಿ ಮನೆಗಿರೋ